ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 18/6/2024. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಅವಗುಣಗಳನ್ನು ತೆಗೆಯುವ ಪೂರ್ಣ ಪುರುಷಾರ್ಥ ಮಾಡಿರಿ. ಯಾವ ಗುಣದ ಕೊರತೆ ಇದೆಯೋ ಅದನ್ನು ಚಾಟಿಡಿ, ಗುಣಗಳ ದಾನ ಮಾಡಿ, ಆಗ ಗುಣವಂತರಾಗುತ್ತೀರಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಅವಗುಣ ತೆಗೆಯೋ ಪುರುಷಾರ್ಥ ಮಾಡಿರಿ ಅಂದ್ರೇನು, ಯಾವ ರೀತಿ ತೆಗೆಯೋದು? ಈಗ ನೋಡಿರಿ, ಗುಣಗಳು ಅಂದರೆ ಆತ್ಮದ ಗುಣಗಳು. ನಾನಾತ್ಮ ಶಾಂತ ಸ್ವರೂಪ, ನಾನಾತ್ಮ ಆನಂದ ಸ್ವರೂಪ, ಈ ಥರ ಅವನ ಸ್ಮೃತಿಯಲ್ಲಿ ತಂದ್ಕೊತೀವಲ್ಲ. ನಾನಾತ್ಮ ಶಾಂತ ಸ್ವರೂಪ ಅಂದಾಗ ಶಾಂತಿಯಲ್ಲಿದ್ನ, ಯಾರಿಗಾದರೂ ಕ್ರೋಧ ಮಾಡಿದ್ನ. ನಾನಾತ್ಮ ಆನಂದ ಸ್ವರೂಪ, ಆನಂದವಾಗಿ ಇರ್ತೀನ, ಏನಾದರೂ ಚಿಂತೆ ದುಃಖಗಳಿದ್ದಾವ. ನಾನಾತ್ಮ ಜ್ಞಾನ ಸ್ವರೂಪ, ಬಾಬನ ಜ್ಞಾನದಂತೆ ನಡೀತಾ ಇದ್ದೀನ. ನಾನಾತ್ಮ ಪವಿತ್ರ ಸ್ವರೂಪ, ಪರದರ್ಶನ, ಪರಚಿಂತನೆಯಲ್ಲಿ ನೆಗೆಟಿವ್ ಸಂಕಲ್ಪಗಳನ್ನ ಮಾಡಿದ್ನ. ನಾನಾತ್ಮ ಪ್ರೀತಿ ಸ್ವರೂಪ, ಪ್ರೀತಿ ಮಾಡಿದ್ನ, ಯಾರನ್ನಾದರೂ ದ್ವೇಷ ಮಾಡಿದ್ನ. ಈ ಥರ ಎಲ್ಲದು ಚೆಕ್ ಮಾಡ್ಕೋಬೇಕು. ಆಗ ನಮ್ಮಲ್ಲಿ ಏನು ಅವಗುಣ ಇದ್ದಾವಂತ ಗೊತ್ತಾಗ್ತತೆ. ಆಗ ಏನು ಮಾಡಬೇಕು, ಅದನ್ನು ತೆಗೆಯುವ ಪುರುಷಾರ್ಥ ಮಾಡಿರಿ ಅಂತ ಹೇಳ್ತಾರೆ ಬಾಬಾ. ಇವಾಗ ನಮ್ಮಲ್ಲಿ ಕ್ರೋಧ ಇತ್ತಾ, ನಾನಾತ್ಮ ಶಾಂತ ಸ್ವರೂಪ, ಅದು ಆ ಶಕ್ತಿನ ಇಮರ್ಜ್ ಮಾಡ್ಕೋಬೇಕು. ಪದೇ ಪದೇ ಸ್ಮೃತಿಯಲ್ಲಿ ತಂದ್ಕೊಂಡು ಶಾಂತಿಯ ಶಕ್ತಿನ ಇಮರ್ಜ್ ಮಾಡ್ಕೊಂಡು ಆ ಕ್ರೋಧನ ದೂರ ಮಾಡ್ಕೋಬೇಕು. ಈ ಥರ ಆ ಅವಗುಣಗಳನ್ನು ತೆಗೆಯುವ ಪುರುಷಾರ್ಥ ಮಾಡಿರಿ ಅಂತಾರೆ ಬಾಬಾ. ಮತ್ತೆ ಏನು ಹೇಳಿದರು, ಗುಣದಾನ ಮಾಡಿ ಗುಣವಂತರಾಗ್ತೀರಿ ಅಂದರು. ಅಂದರೆ ಗುಣ ದಾನ ಮಾಡೋದಂದ್ರೇನು, ನಾವು ಸಂಬಂಧ ಸಂಪರ್ಕದಲ್ಲಿದ್ದಾಗ ನಾವು ದೈವಿ ಗುಣಗಳಿಂದ ನಮ್ಮ ಚಲನವಲನ ಇತ್ತು ಅಂದರೆ, ನಾವು ಪ್ರೀತಿಯಿಂದ ಎಲ್ಲರನ್ನ ಮಾತಾಡ್ತಿದ್ರೆ, ಅವ್ರು ನೋಡಪ್ಪ ಎಷ್ಟು ಚೆನ್ನಾಗಿ ಪ್ರೀತಿಲೇ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ನಾವು ಆ ಥರ ಆಗಬೇಕು ನೋಡು. ಶಾಂತಿಯಲ್ಲಿದ್ದರೆ ಅವ್ರು ನೋಡಿ ಎಷ್ಟು ಶಾಂತಿಯಲ್ಲಿರ್ತಾರೆ, ಅವ್ರು ನೋಡಿದ ತಕ್ಷಣವೇ ನಾವು ಆ ಥರ ಆಗಬೇಕನ್ನೋದು ಬರುತ್ತೆ. ಇದು ಗುಣ ದಾನ ಮಾಡ್ದಂಗೆ. ಈ ಥರ ದೈವಿ ಚಲನವಲನದಲ್ಲಿ ನಾವಿದ್ದು ಎಲ್ಲರಿಗೆ ದೈವಿ ಗುಣಗಳ ದಾನ ಮಾಡಿರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆ, ಗುಣವಂತರಾಗಲು ಯಾವ ಮೊಟ್ಟ ಮೊದಲಿನ ಶ್ರೀಮತ ಸಿಕ್ಕಿರುವುದು? ಉತ್ತರ, ಮಧುರ ಮಕ್ಕಳೇ, ಗುಣವಂತರಾಗಲು ಯಾರದೇ ದೇಹವನ್ನು ನೋಡಬೇಡಿ, ನಿಮ್ಮನ್ನು ಆತ್ಮನೆಂದು ತಿಳಿಯಿರಿ, ಒಬ್ಬ ತಂದೆಯಿಂದಲೇ ಕೇಳಿರಿ. ಬಾಬಾ ಏನು ಹೇಳ್ತಾರೆ, ದೇಹ ಅಂದ ತಕ್ಷಣವೇ ವಿಕಲ್ಪಗಳು ಸ್ಟಾರ್ಟ್ ಆಗ್ತವೆ. ಆ ಕರ್ಮೇಂದ್ರಿಯಗಳಿಂದ ಏನು ಮಾಡಿರ್ತಾರೋ ಅವೇ ವಿಚಾರಗಳು ಬರ್ತವೆ. ಅದಕ್ಕೆ ದೇಹ ಅಂತ ನೋಡದೆ ಆತ್ಮನ ನೋಡಬೇಕು. ಆತ್ಮ ಪವಿತ್ರ ಸ್ವರೂಪ, ಅಲ್ಲಿ ಯಾವುದೇ ನೆಗೆಟಿವ್ ಸಂಕಲ್ಪಗಳು ಬರೋಕ್ಕೆ ಸಾಧ್ಯ ಇಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ಮನುಷ್ಯ ಮತವನ್ನು ನೋಡಬೇಡಿ. ದೇಹಾಭಿಮಾನಕ್ಕೆ ವಶವಾಗಿ ತಂದೆಯ ಮತ್ತು ಬ್ರಾಹ್ಮಣ ಕುಲದ ಹೆಸರನ್ನು ಕೆಡಿಸುವ ಯಾವುದೇ ಚಲನೆಯನ್ನು ಇಟ್ಟುಕೊಳ್ಳಬೇಡಿ. ಉಲ್ಟಾ ಚಲನೆಯವರು ಗುಣವಂತರಾಗಲು ಸಾಧ್ಯವಿಲ್ಲ, ಅವರನ್ನು ಕುಲಂಕಳಕ್ಕಿಂತರು ಎನ್ನಲಾಗುತ್ತದೆ. ಇಲ್ಲಿ ಬಾಬಾ ಏನು ಹೇಳಿದರು, ಹೆಸರು ಕೆಡಿಸ್ಬೇಡ್ರಿ ಅಂದರು. ಅಂದರೆ ನಾವೇನಾದರೂ ಅಸುರಿ ಗುಣಗಳಲ್ಲಿ ನಡೆದ್ರೆ, ಇವರು ಓಂ ಶಾಂತಿಗೆ ಹೋಗಿ ಇದನ್ನೇ ಕಲ್ತ್ಕೊಂಡಾರೇನೋ ಅಂತಾರೆ. ಅಲ್ಲಿ ಯಾರ ಹೆಸರು ಕೆಡ್ತತೆ, ಬಾಬಾನ ಹೆಸರು ಕೆಡ್ತತೆ. ಅದಕ್ಕೆ ಕುಲ ಕಳಂಕಿತರಾಗಬೇಡ್ರಿ ಅಂತಾರೆ ಬಾಬಾ. ಓಂ ಶಾಂತಿ. ಬಾಪ್ದಾದರವರ ಕೈಯಲ್ಲಿ ಮಲ್ಲಿಗೆ ಹೂಗಳಿದ್ದವು. ತಂದೆಯು ಸಾಕ್ಷಾತ್ಕಾರ ಮಾಡಿಸುತ್ತಾರೆ, ಇಂತಹ ಸುಗಂಧಭರಿತ ಹೂಗಳಾಗಬೇಕು. ಮಕ್ಕಳಿಗೂ ಗೊತ್ತಿದೆ, ನಾವು ಅವಶ್ಯವಾಗಿ ಹೂಗಳಾಗಿದ್ದೆವು. ಗುಲಾಬಿ ಹೂವು, ಮಲ್ಲಿಗೆ ಹೂಗಳಾಗಿದ್ದೆವು ಮತ್ತು ಈಗ ಪುನಃ ಆಗುತ್ತಿದ್ದೇವೆ. ಅಂದರೆ ಹೂವಿನಲ್ಲಿ ಏನಿರುತ್ತೆ, ವಾಸನೆ. ಈಗ ನಮ್ಮ ಆತ್ಮದಲ್ಲಿ ಯಾವ ವಾಸನೆ? ದೈವಿ, ಇನ್ನೊಬ್ಬರಿಗೆ ಸುಖ ಕೊಡುವಂಥ ಗುಣಗಳ ವಾಸನೆ ಇರಬೇಕು. ನಾವು ಸತ್ಯಯುಗದಲ್ಲಿ ಆ ರೀತಿ ಇತ್ತು ನಮ್ಮ ಆತ್ಮ. ಈಗ ಕಲಿಯುಗದಲ್ಲಿ ಈ ಥರ ಆಗಿದೆ. ಮತ್ತೆ ತಂದೆ ಬಂದಿದ್ದಾರೆ, ಇವರು ಸತ್ಯವಂತರಾಗಿದ್ದಾರೆ. ಮೊದಲು ಈಗ ನೀವು ಸತ್ಯವಂತರಾಗುತ್ತಿದ್ದೀರಿ. ಮೊದಲು ಅಸತ್ಯವಂತರಾಗಿದ್ದಿರಿ. ಅಸತ್ಯವೇ ಅಸತ್ಯ, ಸತ್ಯದ ಅಂಶವೂ ಇರಲಿಲ್ಲ. ಈಗ ನೀವು ಸತ್ಯವಂತರಾಗುತ್ತಿದ್ದೀರಿ.
ಅಂದ ಮೇಲೆ ಸತ್ಯವಂತರಲ್ಲಿ ಎಲ್ಲ ಗುಣಗಳು ಇರಬೇಕು. ಯಾರಲ್ಲಿ ಎಷ್ಟು ಗುಣಗಳಿವೆಯೋ ಅಷ್ಟು ಅನ್ಯರಿಗೆ ದಾನ ಮಾಡಿ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಬಹುದು. ಆದ್ದರಿಂದ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ತಮ್ಮ ಗುಣಗಳ ಚಾರ್ಟ್ ಇಡಿ. ನಮ್ಮಲ್ಲಿ ಯಾವುದೇ ಅವಗುಣ ಇಲ್ಲ ತಾನೇ? ದೈವಿ ಗುಣಗಳಲ್ಲಿ ಯಾವ ಕೊರತೆ ಇದೆ? ಪ್ರತಿನಿತ್ಯ ರಾತ್ರಿ ನಿಮ್ಮ ಚಾರ್ಟ್ ನೋಡಿಕೊಳ್ಳಿ. ಪ್ರಪಂಚದ ಮನುಷ್ಯರ ಮಾತೇ ಬೇರೆಯಾಗಿದೆ. ಈಗ ನೀವು ಮನುಷ್ಯರಂತೂ ಅಲ್ಲವೇ ಅಲ್ಲ, ನೀವು ಬ್ರಾಹ್ಮಣರಾಗಿದ್ದೀರಿ. ಅಂದರೆ ಬ್ರಹ್ಮಜ್ಞಾನವನ್ನು ಪಡೀತಾ ಇದ್ದೀರಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಬಲೆ ಮನುಷ್ಯರಂತೂ ಎಲ್ಲರೂ ಮನುಷ್ಯರೇ, ಆದರೆ ಪ್ರತಿಯೊಬ್ಬರ ಗುಣಗಳಲ್ಲಿ ನಡವಳಿಕೆಯಲ್ಲಿ ವ್ಯತ್ಯಾಸ ಇರುತ್ತದೆ. ಮಾಯೆಯ ರಾಜ್ಯದಲ್ಲಿ ಕೆಲವು ಮನುಷ್ಯರು ಬಹಳ ಒಳ್ಳೆಯ ಗುಣವಂತರಾಗಿರುತ್ತಾರೆ, ಆದರೆ ತಂದೆಯನ್ನು ಅರಿತುಕೊಂಡೇ ಇಲ್ಲ. ಬಹಳ ಧಾರ್ಮಿಕ ವ್ಯಕ್ತಿಗಳು, ದಯಾಹೃದಯಿಗಳು ಇರುತ್ತಾರೆ. ಪ್ರಪಂಚದಲ್ಲಿ ಅಂತೂ ಮನುಷ್ಯರ ಗುಣಗಳು ವಿಭಿನ್ನವಾಗಿವೆ. ಯಾವಾಗ ದೇವತೆ ಆಗುತ್ತೀರಿ ಆಗ ಎಲ್ಲರಲ್ಲಿ ದೈವ ಗುಣಗಳಿರುತ್ತವೆ, ಆದರೆ ವಿದ್ಯೆಯ ಕಾರಣ ಪದವಿಯಲ್ಲಿ ವ್ಯತ್ಯಾಸ ಆಗುತ್ತದೆ. ಸತ್ಯಯುಗದಲ್ಲಿ ಎಲ್ಲರಲ್ಲೂ ದೈವಿ ಗುಣಗಳಿರ್ತವೆ. ಏನಂದರೆ ಸೇವೆ ಮಾಡಿ ಹೆಚ್ಚು ಪುರುಷಾರ್ಥ ಮಾಡಿದವ್ರಿಗೆ ರಾಜ ಮಹಾರಾಜನ ಪದವಿ, ಮಹಾರಾಣಿ ಪದವಿ, ರಾಜನ ಪರಿವಾರ, ಶ್ರೀಮಂತ ಪ್ರಜೆಗಳು. ಕಡಿಮೆ ಸೇವೆ ಮಾಡಿ ಕಡಿಮೆ ಪುರುಷಾರ್ಥ ಮಾಡಿದವರಿಗೆ ಕಡಿಮೆ ಪದವಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಆದರೆ ವಿದ್ಯೆಯ ಕಾರಣ ಪದವಿಯಲ್ಲಿ ವ್ಯತ್ಯಾಸ ಆಗುತ್ತದೆ. ಒಂದನೆಯದಾಗಿ ಓದಬೇಕು, ಎರಡನೆಯದು ಅವಗುಣಗಳನ್ನು ತೆಗೆಯಬೇಕು. ಇದಂತೂ ಮಕ್ಕಳಿಗೆ ಗೊತ್ತಿದೆ. ನಾವು ಇಡೀ ಪ್ರಪಂಚದಿಂದ ಭಿನ್ನವಾಗಿದ್ದೇವೆ. ಇಲ್ಲಿ ಒಂದೇ ಬ್ರಾಹ್ಮಣ ಕುಲದವರು ಕುಳಿತಿದ್ದೀರಿ. ಶೂದ್ರ ಮತದಲ್ಲಿ ಮನುಷ್ಯ ಮತವಿದೆ, ಬ್ರಾಹ್ಮಣ ಕುಲದಲ್ಲಿ ಈಶ್ವರೀಯ ಮತವಿದೆ. ಅಂದರೆ ನಾವೀಗ ಬಾಬನ ಮಡ್ಲಿಗೆ ಬರೋದಕ್ಕಿಂತ ಮುಂಚೆ ಯಾವ ಕುಲ ನಮ್ಮದು? ಶೂದ್ರ ಕುಲ. ಆ ಶೂದ್ರ ಅಂದ್ರೇನು? ಪಾಪ ಅನ್ನೋದು ಗೊತ್ತಿಲ್ಲ, ಪುಣ್ಯ ಅಂದರೆ ಗೊತ್ತಿಲ್ಲ. ನಾವು ಕೊಡಬೇಕಂದ್ರೆ ನಾವು ಕೊಟ್ಬಿಡೋದು, ಅದಕ್ಕೆ ಶೂದ್ರ ಕುಲ ಅಂತಾರೆ ಬಾಬಾ. ಈಗ ತಂದೆ ನಮಗೆ ಜ್ಞಾನ ಕೊಡ್ತಾ ಇದ್ದಾರೆ. ಮೊಟ್ಟ ಮೊದಲು ನೀವು ತಂದೆಯ ಪರಿಚಯ ಕೊಡಬೇಕು. ಇಂಥವರು ದಾನ ಮಾಡುತ್ತಾರೆಂದು ನೀವು ತಿಳಿಸುತ್ತೀರಿ. ತಂದೆ ಈಗಾಗಲೇ ತಿಳಿಸಿದ್ದಾರೆ, ಮಕ್ಕಳೇ ಬರೆಯಿರಿ, ನಾವು ಬ್ರಾಹ್ಮಣರು ಅಥವಾ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೇವೆ. ಈಶ್ವರೀಯ ಮತದ ಮೇಲೆ ಇವರಿಗಿಂತಲೂ ಶ್ರೇಷ್ಠ ಯಾವುದೂ ಇಲ್ಲವೆನ್ನುವ ಅರ್ಥ ಮಾಡಿಕೊಳ್ಳುತ್ತಾರೆ. ಸರ್ವಶ್ರೇಷ್ಠರು ಭಗವಂತರಾಗಿದ್ದಾರೆ. ಅಂದ ಮೇಲೆ ನಾವು ಅವರ ಮಕ್ಕಳು, ಅವರ ಮತದನುಸಾರ ನಡೆಯುತ್ತೇವೆ. ಮನುಷ್ಯರ ಮತದಂತೆ ನಾವು ನಡೆಯುವುದಿಲ್ಲ. ಈಶ್ವರೀಯ ಮತದಂತೆ ನಡೆದು ನಾವು ದೇವತೆಗಳಾಗುತ್ತೇವೆ. ಮನುಷ್ಯರ ಮತದಂತೆ ನಾವು ನಡೆಯುವುದಿಲ್ಲ. ನಾವು ಮನುಷ್ಯರ ಮತವನ್ನು ಸಂಪೂರ್ಣ ಬಿಟ್ಟಿದ್ದೇವೆ ಎಂದು ನೀವು ಹೇಳಿದಾಗ ನಿಮ್ಮೊಂದಿಗೆ ಯಾರೂ ವಾದ ವಿವಾದ ಮಾಡಲು ಸಾಧ್ಯವಿಲ್ಲ. ಇದನ್ನು ಎಲ್ಲಿ ಕೇಳಿದಿರಿ, ಯಾರು ಕಲಿಸಿದರೆಂದು ಯಾರಾದರೂ ಕೇಳಿದರೆ ನೀವು ಹೇಳಿ. ನಾವು ಈಶ್ವರೀಯ ಮತದಂತೆ ನಡೆಯುತ್ತಿದ್ದೇವೆ. ಪ್ರೇರಣೆಯ ಮಾತಿಲ್ಲ. ಬೇಹದ್ದಿನ ತಂದೆಯಾದ ಈಶ್ವರನಿಂದ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ಇದನ್ನು ಇನ್ನೂ ತಿಳಿಸಿ. ಭಕ್ತಿ ಮಾರ್ಗದ ಶಾಸ್ತ್ರಗಳ ಅನುಸಾರ ನಾವು ಬಹಳ ಸಮಯ ನಡೆದೆವು. ಈಗ ನಮಗೆ ಈಶ್ವರೀಯ ಮತ ಸಿಕ್ಕಿದೆ. ಹೀಗೆ ನೀವು ಮಕ್ಕಳು ತಂದೆಯದೇ ಮಹಿಮೆ ಮಾಡಬೇಕು. ನಾವು ಈಶ್ವರೀಯ ಮತದಂತೆ ನಡೆಯುತ್ತಿದ್ದೇವೆ, ಮನುಷ್ಯರ ಮತದಂತೆ ನಡೆಯುವುದಿಲ್ಲ, ಮನುಷ್ಯರನ್ನದನ್ನು ಕೇಳುವುದಿಲ್ಲ ಎಂದು ಮೊದಲು ಅವರ ಬುದ್ಧಿಯಲ್ಲಿ ಕೂರಿಸಬೇಕು. ಬಾಬಾ ಏನು ಹೇಳ್ತಾರೆ, ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಈಗ ದ್ವಾಪರದಾಗ್ಲಿಂದ ಈ ಶಾಸ್ತ್ರಗಳನ್ನೇ ಓದ್ಕೊಂತ ಬಂದೀವಿ. ಈ ಗುರುಗಳು ಇವ್ರದ್ದೇ ಕೇಳಿ ಇವರಂತೆ ನಡ್ಕೊಂತ ಬಂದೀವಿ. ಆದರೆ ನಾವು ಏನು ಪಡೀಲಿಲ್ಲ, ಸುಖ ಪಡೀಲಿಲ್ಲ, ಆರೋಗ್ಯ ಪಡೀಲಿಲ್ಲ, ಆಯುಷ್ಯ ಪಡೀಲಿಲ್ಲ. ಇನ್ನೂ ಧರ್ಮ ಅಧೋಗತಿಗೆ ಹೋಗ್ತಾ ಐತೆ. ಅಂದರೆ ದೇಹದಾರಿಗಳು ಕೊಡುವಂಥ ಮತ ನಮ್ಮನ್ನು ಸದ್ಗತಿಗೆ ತಗೊಂಡೋಗಲ್ಲ. ಇವಾಗ ಯಾರು ಕೊಡ್ತಾ ಇದ್ದಾರೆ ನಮಗೆ ಮತ? ಈಶ್ವರ, ನಿರಾಕಾರ ಪರಮಾತ್ಮ ಕೊಡ್ತಾ ಇದ್ದಾರೆ. ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ನೋಡಬಾರದು. ಮನುಷ್ಯ ಮತ ಆತ್ಮವನ್ನು ನೋಡಿ ಶರೀರವನ್ನು ನೋಡಬಾರದು. ಬಾಬಾ ಏನು ಹೇಳ್ತಾ ಇದ್ದಾರೆ, ಇದು ಪತಿತ ಶರೀರವಾಗಿದೆ. ಇದನ್ನೇನು ನೋಡುವುದಿದೆ? ಈ ಕಣ್ಣುಗಳಿಂದ ಇದನ್ನು ನೋಡಬಾರದು. ಈ ಶರೀರವಂತೂ ಪತಿತವೇ ಆಗಿರುತ್ತದೆ. ಇಲ್ಲಿನ ಈ ಶರೀರ ಸುಧಾರಣೆ ಆಗುವುದಿಲ್ಲ, ಇನ್ನೂ ಹಳೆಯದೇ ಆಗಿದೆ. ಅಂದರೆ ಕರ್ಮೇಂದ್ರಿಯಗಳಲ್ಲಿ ಏನು ಶಕ್ತಿನೇ ಇಲ್ಲ. ಇವು
ಈ ಕಲಿಯುಗದ ಜಗತ್ತಿನ ಬರೀ ಎಲ್ಲರೂ ಪಾಪನೇ ಮಾಡ್ತಾ ಇರ್ತಾವ. ಇದನ್ನೇನು ನೋಡ್ತೀರಿ ಅಂತ ಹೇಳ್ತಾರೆ ಬಾಬಾ. ಆತ್ಮನ ನೋಡ್ರಿ. ಆತ್ಮ ಪವಿತ್ರ ಸ್ವರೂಪ, ಶಾಂತ ಸ್ವರೂಪ. ಆತ್ಮನ ನೋಡ್ರಿ, ಆಗ ನಿಮ್ಮಲ್ಲಿ ಪಾಸಿಟಿವ್ ಥಾಟ್ಸ್ ಬರ್ತವೆ. ಬಾಬಾ ಏನು ಹೇಳ್ತಾನೆ, ದಿನ ಪ್ರತಿದಿನ ಆತ್ಮವು ಸುಧಾರಣೆ ಆಗುತ್ತದೆ. ಆತ್ಮವೇ ಅವಿನಾಶಿ ಆಗಿರುವುದರಿಂದ ತಂದೆ ಹೇಳುತ್ತಾರೆ, ಕೆಟ್ಟದ್ದನ್ನು ನೋಡಬೇಡಿ, ಶರೀರವನ್ನು ನೋಡಬಾರದು, ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆಯಬೇಕು, ಆತ್ಮವನ್ನು ನೋಡಿ. ಇಲ್ಲಿ ಬಾಬಾ ಏನಂದರು, ಎಲ್ಲ ಸಂಬಂಧಗಳನ್ನ ಮರೀರಿ ಅಂದರೆ ಎಲ್ಲ ಬಿಟ್ಟು ಬಿಡು ಅಂತ ಹೇಳ್ತಾರಾ? ಇಲ್ಲ. ಅಂದರೆ ಇವಾಗ ನೀವು ಒಂದೇ ಜನ್ಮದ ಈ ಜನ್ಮದ ಸಂಬಂಧಗಳಾಗೇ ಅವ್ರಿಗೆ ಸುಖ ಕೊಡೋಕೆ, ಅವ್ರಿಗೆ ಪ್ರೀತಿ ಕೊಡೋಕ್ಕೆ ಇದು ಒಂದೇ ಜನ್ಮ ನೀವು ಇಟ್ಟರೆ, ಮತ್ತು ಇವಾಗ 84 ಜನ್ಮದ ಸಂಬಂಧಗಳಿಗೆ ಸುಖ ಕೊಡೋಕೆ ಬುದ್ಧಿ ಯಾವಾಗ ಕಟ್ಕೋಬೇಕು? ಇವಾಗ ನೀವು ಏನಾದರೂ ಭಗವಂತನಿಂದ ಆಸ್ತಿ ತುಂಬ್ಕೊಂಡ್ರಲ್ಲ, ಜನ್ಮ ಜನ್ಮ ಸುಖವಾಗಿರೋಕ್ಕೆ ಸಾಧ್ಯ. ಅವ್ರು ತುಂಬಿಕೋಬೇಕು ಅಂದರೆ ಬುದ್ಧಿ ಎಲ್ಲಿರಬೇಕು? ಬಾಬಾನಲ್ಲಿ, ಪರಂಧಾಮದಲ್ಲಿರಬೇಕು. ದೇಹ ಈ ಸರ್ವ ಸಂಬಂಧಗಳಲ್ಲೇ ಇರಲಿ. ಯಾರ್ಯಾರ ಜೊತೆಗೆ ಏನೇನು ಲೆಕ್ಕಾಚಾರ ಐತೆ ಎಲ್ಲ ಚುಕ್ತ ಮಾಡಬೇಕು. ಇನ್ನು ಸಂಸಾರ ಬಿಟ್ಟು ಹೋಗಂತೇಳಿಲ್ಲ, ಬಟ್ ಬುದ್ಧಿನ ಎಲ್ಲಿಗೆ ಕಳಿಸ್ಬೇಕು? ಪರಂಧಾಮಕ್ಕೆ ಕಳಿಸ್ಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಆತ್ಮವನ್ನು ನೋಡಿ ಒಬ್ಬ ಪರಮಾತ್ಮ ತಂದೆಯಿಂದಲೇ ಕೇಳಿ. ಇದರಲ್ಲಿ ಪರಿಶ್ರಮವಿದೆ, ನೀವು ಇದನ್ನು ಅನುಭವ ಮಾಡುತ್ತೀರಿ. ಇದು ದೊಡ್ಡ ವಿಷಯವಾಗಿದೆ. ಯಾರು ಬುದ್ಧಿವಂತರಿರುತ್ತಾರೆ ಅವರಿಗೆ ಪದವಿಯೂ ಅಷ್ಟು ಒಳ್ಳೆಯದೇ ಸಿಗುತ್ತದೆ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಗುತ್ತದೆ. ಆದರೆ ಒಂದು ವೇಳೆ ಪೂರ್ಣ ಪುರುಷಾರ್ಥ ಮಾಡದಿದ್ದರೆ ಪುನಃ ಬಾಳ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಅಂದರೆ 63 ಜನ್ಮದ ಪಾಪ ಆಯಿತು ನಮ್ಮ ತಲೆ ಮೇಲೆ. ಈ ಪಾಪ ಭಸ್ಮ ಆಗೋಂಥ ಪುರುಷಾರ್ಥ ಆಯಿತು, ನಾವು ಶಿಕ್ಷೆ ಭೋಗ್ದಂಗೆ ವಾಪಸ್ ಹೋಗ್ತೀವಿ. ಮತ್ತು ನಾವು ಪಾಪ ಉಳಿಸ್ಕೊಂಡಿವಿ ಅಂದರೆ ಆ ಪಾಪ ಸುಡೋ ತಕ್ಕನ ಕರ್ಮಗಳನ್ನ ಅನುಭವಿಸಿ ಮತ್ತೆ ತ್ರಾ ಎಂದು ವಾಪಸ್ ಹೋಗ್ಬೇಕಾಗ್ತೈತಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವು ಮಕ್ಕಳು ತಂದೆಯ ಪರಿಚಯ ಕೊಡುವುದರಿಂದ ಅಂಧರಿಗೆ ಊರುಗೋಲರಾಗುತ್ತೀರಿ. ಆತ್ಮವನ್ನು ನೋಡಲಾಗುವುದಿಲ್ಲ, ಅನುಭವ ಮಾಡಲು ಸಾಧ್ಯ. ಆತ್ಮವು ಎಷ್ಟು ಚಿಕ್ಕದಾಗಿದೆ. ಈ ಆಕಾಶ ತತ್ವದಲ್ಲಿ ನೋಡಿ, ಮನುಷ್ಯರು ಎಷ್ಟು ಸ್ಥಳವನ್ನು ತೆಗೆದುಕೊಳ್ಳುತ್ತಾರೆ. ಮನುಷ್ಯರಂತೂ ಓಡಾಡುತ್ತಿರುತ್ತಾರಲ್ಲವೇ, ಆತ್ಮವು ಎಲ್ಲಿಯಾದರೂ ಬಂದು ಹೋಗುತ್ತದೆಯೇ? ಆತ್ಮದ ಸ್ಥಾನವು ಎಷ್ಟು ಚಿಕ್ಕದಾಗಿರುತ್ತದೆ. ಇದು ವಿಚಾರ ಮಾಡುವ ಮಾತಾಗಿದೆ. ಆತ್ಮಗಳ ಗುಂಪಿರುತ್ತದೆ. ಶರೀರಕ್ಕೆ ಹೋಲಿಸಿದರೆ ಎಷ್ಟು ಸೂಕ್ಷ್ಮವಾಗಿದೆ. ಅದು ಎಷ್ಟು ಕಡಿಮೆ ಸ್ಥಳವನ್ನು ತೆಗೆದುಕೊಳ್ಳುತ್ತದೆ. ನಿಮಗಂತೂ ಇರುವುದಕ್ಕೆ ಭಾಳ ಸ್ಥಳ ಬೇಕು. ಇಲ್ಲಿ ಬಾಬಾ ಏನಂತಾರೆ, ದೇಹಕ್ಕೆ ಭಾಳ ಸ್ಥಳ ಬೇಕು. ಆದರೆ ಆತ್ಮ ಈ ಕೂದಲನ್ನ ಎಷ್ಟೋ ಭಾಗ ಮಾಡಿದರೆ ಒಂದು ಭಾಗ ಆಯ್ತಂತಾರೆ. ಪರಮಾಣುವಿನಷ್ಟು ಚಿಕ್ಕದು. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನೀವು ಮಕ್ಕಳು ವಿಶಾಲ ಬುದ್ಧಿಯವರಾಗಿದ್ದೀರಿ. ತಂದೆಯು ಹೊಸ ಪ್ರಪಂಚಕ್ಕಾಗಿ ಹೊಸ ಮಾತುಗಳನ್ನು ತಿಳಿಸುತ್ತಾರೆ ಮತ್ತು ತಿಳಿಸುವವರು ಹೊಸಬರಾಗಿದ್ದಾರೆ. ಮನುಷ್ಯರಂತೂ ಎಲ್ಲರಿಂದ ಕೃಪೆ ಬೇಡುತ್ತಾರೆ. ತಮ್ಮ ಮೇಲೆ ತಮಗೆ ದಯೆ ತೋರಿಸಿಕೊಳ್ಳಲು ತಮ್ಮಲ್ಲಿ ಅಷ್ಟು ಶಕ್ತಿ ಇಲ್ಲ. ನಿಮಗೆ ಶಕ್ತಿ ಸಿಗುತ್ತದೆ. ಅಂದರೆ ನಾವು ಒಳ್ಳೆಯವರಾಗಬೇಕು, ಒಳ್ಳೆಯ ಗುಣಗಳನ್ನ ಕಲಿಬೇಕು. ನಾವು ಒಳ್ಳೆಯ ಜ್ಞಾನ ಎಲ್ಲಿ ಸಿಗ್ತತ್ತಂದರೆ ಹೋಗಿ ನಮ್ಮ ಬುದ್ಧಿಯಲ್ಲಿ ಜ್ಞಾನ ತಂದ್ಕೊಂಬನ. ಏನೂ ಇಲ್ಲ, ಶಕ್ತಿನೇ ಇಲ್ಲ. ತಮ್ಮ ಮೇಲೆ ತಾವೇ ದಯೆ ತೋರಿಸ್ಕೋವಲ್ವು. ಆದರೆ ನಾವೇನು, ತಂದೆ ನಮಗೆ ಶಕ್ತಿ ತುಂಬ್ತಾ ಇದ್ದಾರೆ, ನಾವು ಉದ್ಧಾರ ಆಗಬೇಕು, ನಾನು ಜನ್ಮ ಜನ್ಮ ಸುಖವಾಗಿರಬೇಕು ಅಂತ ಪುರುಷಾರ್ಥ ಮಾಡ್ತಾಯಿದ್ದೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಂಡಿದ್ದೀರಿ. ಮತ್ತಾರಿಗೂ ದಯಾಹೃದಯಗಳೆಂದು ಹೇಳುವುದಿಲ್ಲ. ಮನುಷ್ಯರಿಗೆಂದೂ ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ. ದಯಾಹೃದಯ ಒಬ್ಬರೇ ತಂದೆಯಾಗಿದ್ದಾರೆ. ಅವರು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಪರಮಪಿತ ಪರಮಾತ್ಮನ ಮಹಿಮೆಯು ಅಪರಂಪಾರವಾಗಿದೆ, ಅದಕ್ಕೆ ಮಿತ ಇಲ್ಲ ಎಂದು ಹೇಳುತ್ತಾರೆ. ಈಗ ನೀವು ತಿಳಿದುಕೊಂಡಿದ್ದೀರಿ, ಅವರ ದಯೆಗೆ ಪಾರವೇ ಇಲ್ಲ. ತಂದೆಯು ಯಾವ ಹೊಸ ಪ್ರಪಂಚವನ್ನು ಸ್ಥಾಪಿಸುತ್ತಾರೆಯೋ ಅದೆಲ್ಲವೂ ಹೊಸದಾಗಿರುತ್ತದೆ. ಮನುಷ್ಯ, ಪಶು, ಪಕ್ಷಿ ಎಲ್ಲವೂ ಸತೋಪ್ರಧಾನವಾಗಿರುತ್ತದೆ. ತಂದೆ ತಿಳಿಸುತ್ತಾರೆ, ನೀವು ಶ್ರೇಷ್ಠರಾಗುತ್ತೀರಿ ಎಂದರೆ ನಿಮ್ಮ ಪೀಠೋಪಕರಣಗಳು ಸಹ ಅಷ್ಟೇ ಉತ್ತಮವೆಂದು ಗಾಯನವಿದೆ. ಅಂದರೆ ಸತ್ಯಯುಗದಾಗ ಬಂಗಾರ ಕುರ್ಜಿ, ಬಂಗಾರದ ಸಿಂಹಾಸನ, ಬಂಗಾರದ
ಟೇಬಲ್ಗಳು ಎಲ್ಲ ಬಂಗಾರದ ತಟ್ಟೆಗಳು ಊಟ ಮಾಡೋಕ್ಕೆ. ಅಂದರೆ ಎಷ್ಟು ರಾಯಲ್ ಲೈಫ್ ಇರ್ತೈತಲ್ಲಿ ನಮಗೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನೀವು ತಂದೆಗೂ ಸಹ ಸರ್ವೋತ್ತಮ ಎಂದು ಹೇಳುತ್ತಾರೆ. ನಾನು ಅಂಗೈಯಲ್ಲಿ ಸ್ವರ್ಗವನ್ನು ತರುತ್ತೇನೆ. ಅವರು ಅಂಗೈಯಿಂದ ಕುಂಕುಮ ಇತ್ಯಾದಿಗಳನ್ನು ತೆಗೆಯುತ್ತಾರೆ. ಇಲ್ಲಂತೂ ವಿದ್ಯೆಯ ಮಾತಾಗಿದೆ. ಇದು ಸತ್ಯವಾದಂಥ ವಿದ್ಯೆಯಾಗಿದೆ. ನೀವು ತಿಳಿಯುತ್ತೀರಿ, ನಾವು ಓದುತ್ತಿದ್ದೇವೆ, ಪಾಠಶಾಲೆಯಲ್ಲಿ ಬಂದಿದ್ದೀರಿ. ನೀವು ಬಹಳ ಪಾಠಶಾಲೆಗಳನ್ನು ತೆರೆಯಿರಿ, ಅದರಿಂದ ನಿಮ್ಮ ಚಟುವಟಿಕೆಯನ್ನು ನೋಡಲಿ. ಉಲ್ಟಾ ಚಲನೆ ನಡೆಯುತ್ತಾರೆಂದರೆ ಹೆಸರನ್ನು ಕೆಡಿಸುತ್ತಾರೆ. ದೇಹಾಭಿಮಾನಿಗಳ ಚಲನೆಯೇ ಬೇರೆಯಾಗಿರುತ್ತದೆ. ಇವರು ಇಂತಹ ನಡವಳಿಕೆಯವರೆಂದು ಮನುಷ್ಯರು ನೋಡುತ್ತಾರೆಂದರೆ ಅದು ಎಲ್ಲರ ಮೇಲೆ ಕಳಂಕವಾಗುತ್ತದೆ. ಇವರ ಚಲನೆಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ, ಏನೂ ಪರಿವರ್ತನೆ ಇಲ್ಲ ಎಂದು ತಿಳಿಯುತ್ತಾರೆ. ಅಂದರೆ ತಂದೆಯ ನಿಂದನೆ ಮಾಡಿಸಿದರಲ್ಲವೇ, ಸಮಯ ಹಿಡಿಸುತ್ತದೆ. ಪೂರ್ಣ ದೋಷ ಅವರ ಮೇಲೆ ಬಂದು ಬಿಡುತ್ತದೆ. ನಡವಳಿಕೆ ಬಹಳ ಚೆನ್ನಾಗಿರಬೇಕು. ನಿಮ್ಮ ನಡವಳಿಕೆಗಳು ಪರಿವರ್ತನೆಯಾಗಲು ಎಷ್ಟು ಸಮಯ ಹಿಡಿಸುತ್ತದೆ ನೀವು ತಿಳಿದುಕೊಳ್ಳುತ್ತೀರಿ. ಕೆಲವು ನಡವಳಿಕೆಗಳು ಬಹಳ ಚೆನ್ನಾಗಿದೆ, ನೋಡುವುದರಿಂದಲೇ ತಿಳಿಯುತ್ತದೆ. ತಂದೆಯ ಕುಳಿತು ಒಬ್ಬೊಬ್ಬ ಮಗುವನ್ನು ಇವರಲ್ಲಿ ಯಾವ ಕೊರತೆ ಇದೆ ಅದನ್ನು ತೆಗೆಯಬೇಕು ಎಂದು ನೋಡುತ್ತಾರೆ. ಪ್ರತಿಯೊಬ್ಬರನ್ನು ಪರಿಶೀಲನೆ ಮಾಡುತ್ತಾರೆ. ನೋಡ್ರಿ, ಬಾಬಾ ಏನಂತಾರೆ, ಕೊರತೆನ ತೆಗಿತಾರೆ ಅಂದ್ರೇನು, ನಮಗೆ ಟಚ್ ಕೊಡ್ತಾ ಇರ್ತಾರೆ. ನಾವು ಯಾರ ಹತ್ರ ಆದರೂ ಕ್ರೋಧ ಮಾಡ್ತಾಯಿದ್ದೀವಿ, ಜಗಳ ಮಾಡ್ತೀವಿ ಅಂದರೆ ಬಾಬಾ ಅಂದು ಟಚ್ ಆಗ್ತೈತೆ. ಮಕ್ಕಳೇ ಕ್ರೋಧ ಮಾಡಬೇಡ್ರಿ, ಈ ಥರ ಬಾಬಾ ಟಚ್ ಕೊಟ್ಟು ಮಕ್ಕಳನ್ನ ಅವರ ಬಲಹೀನತೆಗಳನ್ನ ಕೊರತೆಗಳನ್ನ ತೆಗಿತಾರೆ ಅಂತ ಹೇಳ್ತಾರೆ ಬಾಬಾ. ನಿರ್ಬಲತೆಗಳಂತೂ ಎಲ್ಲರಲ್ಲಿಯೂ ಇದೆ, ಆದರೆ ತಂದೆ ಎಲ್ಲರನ್ನೂ ನೋಡುತ್ತಿರುತ್ತಾರೆ, ಫಲಿತಾಂಶವನ್ನು ನೋಡುತ್ತಿರುತ್ತಾರೆ. ತಂದೆಗಂತೂ ಮಕ್ಕಳ ಮೇಲೆ ಪ್ರೀತಿ ಇರುತ್ತದೆ ಅಲ್ಲವೇ. ಇವರಲ್ಲಿ ಇಂತಹ ಕೊರತೆ ಇದೆ, ಈ ಕಾರಣದಿಂದ ಇವರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲವೆಂದು ತಂದೆಗೆ ತಿಳಿಯುತ್ತದೆ. ಈಗ ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳು ಹಾಡಕ್ಕೆ ಹೋಗ್ತಾರೆ ಬಿಡು ಅಂತ ಬಿಟ್ಟಿರ್ತೀವಿ. ಅಲ್ಲಿ ಯಾರೋ ಕೆಟ್ಟ ಫ್ರೆಂಡ್ ಜೊತೆಗೆ ಸೇರ್ಕೊಂಡು ಅವನ ಎಲ್ಲ ನಡತೆಗಳು ಕೆಟ್ಟ ಅಂದಾಗ ಏನು ಮಾಡ್ತೀವಿ, ಅವ್ರು ದೂರ ಇಡೋಕ್ಕೆ ಪ್ರಯತ್ನ ಪಡ್ತೀವಿ ಆ ಹುಡುಗನಿಂದ. ಆ ಥರ ಇಲ್ಲಿ ಬಾಬಾ ಕೂಡ ಚಕ್ಕರ್ ಹಾಕ್ತಾ ಇರ್ತಾರೆ, ಮಕ್ಕಳು ನೋಡ್ತಾ ಇರ್ತಾರೆ, ಅವ್ರ ಕೊರತೆಗಳ್ನ ತೆಗಿತಾ ಇರ್ತಾರೆ. ಇದಂತೂ ಮಕ್ಕಳಿಗೆ ಗೊತ್ತಿದೆ. ಇನ್ನು ಸ್ವಲ್ಪ ಸಮಯ ಇದೆ. ಪ್ರತಿಯೊಬ್ಬರನ್ನು ಪರಿಶೀಲಿಸುತ್ತಾ ತಂದೆಯು ದೃಷ್ಟಿಯು ಪ್ರತಿಯೊಬ್ಬರ ಗುಣಗಳ ಮೇಲೆ ಬೀಳುತ್ತದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ತಂದೆಯು ಕೇಳುತ್ತಾರೆ, ನಿಮ್ಮಲ್ಲಿ ಯಾವುದೇ ಅವಗುಣಗಳು ಇಲ್ಲವೇ. ತಂದೆಯ ಮುಂದೆ ಸತ್ಯವನ್ನು ಹೇಳಿಬಿಡುತ್ತಾರೆ. ಕೆಲವರಿಗೆ ದೇಹಾಭಿಮಾನವಿದ್ದರೆ ಸತ್ಯ ತಿಳಿಸುವುದಿಲ್ಲ. ತಂದೆಯಂತೂ ಯಾವಾಗಲೂ ಹೇಳುತ್ತಾರೆ. ಅಂದರೆ ಬಾಬಾ ಎಲ್ಲರಿಗೆ ಹೇಳಲ್ಲ ಅಂದರು. ಯಾಕೆ ಅಂದರೆ ದೇಹಾಭಿಮಾನದಲ್ಲಿರೋರು ನೆಗೆಟಿವ್ ಎನರ್ಜಿ ತುಂಬಿರ್ತತೆ. ಅವರು ಬಾಬಾ ಟಚ್ ಕೊಟ್ಟರು ಕ್ಯಾಚ್ ಮಾಡೋ ಶಕ್ತಿ ಇರಲ್ಲ. ಯಾರು ಆತ್ಮಿಕ ಸ್ಥಿತಿ ಇದ್ದು ಕ್ಯಾಚ್ ಮಾಡ್ತಾರೋ ಅವರಿಗೆ ಬಾಬಾ ಹೇಳ್ತಾ ಇರ್ತಾರೆ. ತಂದೆಯಂತೂ ಯಾವಾಗಲೂ ಹೇಳುತ್ತಾರೆ, ತಾವಾಗಿಯೇ ಮಾಡುವವರು ದೇವತೆಗಳು, ಹೇಳಿದ ಮೇಲೆ ಮಾಡುವವರು ಮನುಷ್ಯರು, ಹೇಳಿಸಿಕೊಂಡೂ ಮಾಡದವರು ಅವರೇನು ಮೃಗಗಳು. ಈ ಜನ್ಮದಲ್ಲಿ ಯಾವುದೆಲ್ಲ ನಿರ್ಬಲತೆಗಳಿವೆಯೋ ಅವನ್ನು ತಂದೆಯ ಮುಂದೆ ತಾವಾಗಿಯೇ ತಿಳಿಸಿ. ತಂದೆಯಂತೂ ಎಲ್ಲರಿಗೂ ತಿಳಿಸುತ್ತಾರೆ. ನಿಮ್ಮಲ್ಲಿರುವ ನಿರ್ಬಲತೆಗಳನ್ನು ವೈದ್ಯರಿಗೆ ತಿಳಿಸಬೇಕು. ಅಂದರೆ ಶರೀರದ ರೋಗವನ್ನಲ್ಲ, ಒಳಗಿನ ರೋಗಗಳನ್ನು ತಿಳಿಸಬೇಕು. ನಿಮ್ಮಲ್ಲಿ ಏನೇನು ಅಸುರಿ ವಿಚಾರಗಳಿರುತ್ತವೆ ಇದನ್ನು ತಿಳಿಸಿದಾಗ ಅದರ ಬಗ್ಗೆ ತಂದೆಯು ತಿಳಿಸುತ್ತಾರೆ. ಈ ಸ್ಥಿತಿಯಲ್ಲಿ ನೀವು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ನೋಡ್ರಿ, ನಾವು ಬಾಬಾ ನಮಗೆ ಟಚ್ ಕೊಡ್ತಾರೆ. ನಾವೇನಾದರೂ ತಪ್ಪು ಮಾಡ್ತಾಯಿದ್ರೆ ನಾವು ಶ್ರೇಷ್ಠ ಪದವಿ ಪಡೆಯೋಕ್ಕಾಗಲ್ಲ ಅನ್ನೋದು ಟಚ್ ಕೊಡ್ತಿರ್ತಾರೆ ಬಾಬಾ. ಎಲ್ಲಿಯವರೆಗೆ ಅವಗುಣಗಳು ಹೋಗುವುದಿಲ್ಲವೋ ಅಲ್ಲಿಯವರೆಗೆ ಈ ಅವಗುಣಗಳು ನಿಂದನೆ ಮಾಡಿಸುತ್ತದೆ. ಮನುಷ್ಯರಿಗೆ ಸಂಶಯ ಬರುತ್ತದೆ, ಇವರಿಗೆ ಭಗವಂತ ಓದಿಸುತ್ತಾರೆಯೋ ಇಲ್ಲವೋ. ಭಗವಂತನಂತೂ ನಾಮರೂಪದಿಂದ ಭಿನ್ನವಾಗಿದ್ದಾರೆ, ಸರ್ವವ್ಯಾಪಿಯಾಗಿದ್ದಾರೆ. ಅಂಥವರು ಇವರಿಗೆ ಹೇಗೆ ಓದಿಸುತ್ತಾರೆ, ಇವರ ನಡವಳಿಕೆ ಹೇಗಿದೆ. ಇದಂತೂ ಬಾಬಾ ಏನಂತಾರೆ, ನಾವೇನಾದರೂ ಕ್ರೋಧ ಮಾಡ್ತಿರ್ತೀವಿ, ಮಂದಿಗೆ ದುಃಖ ಕೊಡ್ತಿದ್ದೀವಿ ಅಂದರೆ ಯಾವ ವಂಶತೆಗೆ ಭಗವಂತ ಯಾವ ಭಗವಂತ ಅದನ್ನು
ಭಗವಂತ ಇದ್ದಿದ್ರೆ ಇವರು ಹಿಂಗೆ ಮಾಡ್ತಾಯಿದ್ರು ನೋಡಿ ಸುಮ್ಕೆ ಕೂಡ್ತಿದ್ನೇನು ಅಂತ ಈ ಥರ ಅವರಿಗೆ ನಿಶ್ಚಯನೇ ಹೋಗ್ಬಿಡ್ತತೆ ಅಂತ ಹೇಳ್ತಾರೆ ಬಾಬಾ. ಇದಂತೂ ತಂದೆಗೆ ಗೊತ್ತಿದೆ, ನಿಮ್ಮ ಗುಣಗಳು ಇಷ್ಟು ಸುಂದರವಾಗಿರಬೇಕು, ಅವಗುಣಗಳನ್ನು ಮುಚ್ಚಿಕೊಂಡರೆ ನಿಮ್ಮ ಬಾಣವು ಯಾರಿಗೂ ನಾಟುವುದಿಲ್ಲ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ತಮ್ಮಲ್ಲಿರುವ ಅವಗುಣಗಳನ್ನು ತೆಗೆಯಿರಿ. ನನ್ನಲ್ಲಿ ಇಂತಿಂಥ ನಿರ್ಬಲತೆ ಇದೆ ಎನ್ನುವುದನ್ನು ಬರೆದಿಟ್ಟುಕೊಳ್ಳಿ. ಆಗ ಮನಸ್ಸು ತಿನ್ನುತ್ತದೆ. ನಷ್ಟವಾಗುತ್ತದೆ ಎಂದರೆ ಮನಸ್ಸು ತಿನ್ನುತ್ತದೆ. ವ್ಯಾಪಾರಿಗಳು ತಮ್ಮ ಖಾತೆಯನ್ನು ಪ್ರತಿನಿತ್ಯವೂ ನೋಡಿಕೊಳ್ಳುತ್ತಾರೆ. ಇಂದು ಎಷ್ಟು ಲಾಭವಾಯಿತು ಎಂದು ಪ್ರತಿದಿನದ ಖಾತೆಯನ್ನು ನೋಡುತ್ತಾರೆ. ಇಲ್ಲಿ ತಂದೆಯೂ ಸಹ ತಿಳಿಸುತ್ತಾರೆ, ಮಕ್ಕಳೇ, ನಿತ್ಯವೂ ನಿಮ್ಮ ಚಲನೆಯನ್ನು ನೋಡಿಕೊಳ್ಳಿ, ಇಲ್ಲವೆಂದರೆ ನಿಮ್ಮದೇ ನಷ್ಟ ಮಾಡಿಕೊಳ್ಳುತ್ತೀರಿ, ತಂದೆಯ ಗೌರವವನ್ನು ಕಳೆಯುತ್ತೀರಿ. ಬಾಬಾ ಏನಂತಾರೆ, ಗುರುವಿನ ನಿಂದನೆ ಮಾಡಿಸುವವರು ಪದವಿಯನ್ನು ಪಡೆಯುವುದಿಲ್ಲ. ನೋಡ್ರಿ, ಬಾಬಾ ಪಾಪ ಕೋಟ್ಯಾಂತರ ಮೈಲಿಂದ ಬಂದು ನಾವೇನು ಅವ್ರ ಹೊಟ್ಟೆಗೆ ಜನ್ಮ ತಾಂಡಿವ ಇಲ್ಲ, ನಾವ್ಯಾರೋ ಅವ್ರ್ಯಾರೋ, ಆದ್ರೂ ನಮ್ಮನ್ನು ದತ್ತು ತಾಂಡು ಮಡ್ಲಾಗ ಹಾಕ್ಕೊಂಡು ನಮಗೆ ಜ್ಞಾನ ಕೊಡ್ತಾ ಇದ್ದಾರೆ, ಯೋಗ ಮಾಡಿಸ್ತಾ ಇದ್ದಾರೆ, ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ. ಇಷ್ಟು ಮಾಡಿಸೋರನ್ನ ಬೈಯಂಥ ಚಲನವಲನ ನಮಗಿದ್ರೆ ನಮಗೆ ಸದ್ಗತಿ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾರೆ. ದೇಹಾಭಿಮಾನಿಗಳಿಗೆ ಸ್ಥಾನವೇ ಸಿಗುವುದಿಲ್ಲ. ದೇಹಿ ಅಭಿಮಾನಿಗಳು ಒಳ್ಳೆಯ ಪದವಿ ಪಡೆಯುತ್ತಾರೆ. ದೇಹಿ ಅಭಿಮಾನಿಯಾಗಲು ಎಲ್ಲರೂ ಪುರುಷಾರ್ಥ ಮಾಡುತ್ತಾರೆ. ದಿನ ಪ್ರತಿದಿನ ಸುಧಾರಣೆಯಾಗುತ್ತಾ ಹೋಗುತ್ತಾರೆ. ದೇಹಾಭಿಮಾನದಿಂದ ಯಾವ ಕರ್ತವ್ಯಗಳಾಗುತ್ತವೆಯೋ ಅವುಗಳನ್ನು ಕತ್ತರಿಸಬೇಕು. ದೇಹಾಭಿಮಾನದಿಂದ ಅವಶ್ಯವಾಗಿ ಪಾಪಗಳಾಗುತ್ತವೆ. ಆದ್ದರಿಂದ ದೇಹಿ ಅಭಿಮಾನಿಯಾಗಿರಿ. ಇದು ನಿಮಗೆ ತಿಳಿದಿದೆ. ಜನಿಸುತ್ತಿದ್ದಂತೆ ಯಾರೂ ರಾಜರಾಗುವುದಿಲ್ಲ. ನಿಮಗೆ ಎಷ್ಟು ವರ್ಷಗಳು ಹಿಡಿಯುತ್ತದೆ. ದೇಹಿ ಅಭಿಮಾನಿ ಆಗುವುದರಲ್ಲಿ ಸಮಯ ಹಿಡಿಯುತ್ತದೆ ಅಲ್ಲವೇ? ಇದು ಸಹ ನಿಮಗೆ ತಿಳಿದಿದೆ. ಈಗ ನಾವು ಹಿಂತಿರುಗಿ ಹೋಗಬೇಕು. ತಂದೆಯ ಬಳಿ ಮಕ್ಕಳು ಬರುತ್ತಾರೆ. ಕೆಲವರು 6 ತಿಂಗಳು ನಂತರ ಬರುತ್ತಾರೆ, ಕೆಲವರು 8 ತಿಂಗಳ ನಂತರ ಬರುತ್ತಾರೆ. ಆಗ ತಂದೆ ನೋಡುತ್ತಾರೆ, ಇಷ್ಟು ಸಮಯದಲ್ಲಿ ಉನ್ನತಿ ಏನಾಗಿದೆ, ದಿನ ಕಳೆದಂತೆ ಏನಾದರೂ ಸಾಧಿಸುತ್ತಿರುವರೇ ಅಥವಾ ಏನಾದರೂ ಕಪ್ಪು ಕಲೆಗಳಿವೆಯೇ? ಕೆಲವರು ನಡೆಯುತ್ತಾ ವಿದ್ಯೆಯನ್ನೇ ಬಿಟ್ಟು ಬಿಡುತ್ತಾರೆ. ಬಾಬಾ ಏನಂತಾರೆ, ಕೆಲವ್ರು ನೋಡ್ರಿ ಇದ್ದಕ್ಕಿದ್ದಂಗೆ ಕ್ಲಾಸಿಗೆ ಬರೋದು ನಿಂದಿರಿಸ್ಬಿಡ್ತಾರೆ. ನೋಡ್ರಿ, ಒಂದು ಕಾಳು ಕೂಡ ಹುಸಿ ಹೋಗಲ್ಲ ಅಂತ ಹೇಳ್ಯಾರ ಬಾಬಾ. ನೀವು ಬಂದೇ ಬರ್ತೀರಿ, ಎಲ್ಲಿಗೆ ಹೋಗ್ತೀರಿ? ನಾಳೆ ಭೂಮಿ ಅಲ್ಲಾಡಲಿ, ಭೂಕಂಪ ಆಗಿ ಸತ್ಯವೋ ಬದುಕಿದ್ವಿ ಅಂತ ಎಲ್ಲರೂ ಓಡಿ ಬರ್ತಾರೆ. ಆದರೆ ನೀವು ಇವಾಗ ವ್ಯರ್ಥವಾಗಿ ಕಳೆದ ಸಮಯ ಮತ್ತೆ ನಿಮಗೆ ಸಿಗ್ತತಾ? ಈಗ 84 ಜನ್ಮದ ಸುಖದ ಆಸ್ತಿ ತುಂಬ್ಕೋಬೇಕಂದ್ರೆ ಎಷ್ಟು ಧ್ಯಾನ ಮಾಡಬೇಕು ನಾವು? ಈ 63 ಜನ್ಮದ ಪಾಪ ತೊಳ್ಕೊಬೇಕಂದ್ರೆ ಎಷ್ಟು ಧ್ಯಾನ ಮಾಡಬೇಕು? ಈಗ ಸಮಯನೆಲ್ಲ ವ್ಯರ್ಥ ಮಾಡಿ ಅಂತಿಮ ಸಮಯದಾಗ ಭಗವಂತ ಅಂತ ಓಡಿ ಬಂದರೆ ಏನು ಭಾಗ್ಯ ಪಡೆಯೋಕ್ಕಾಗ್ತೈತೆ, ಏನು ಪದವಿ ಪಡೆಯೋಕ್ಕಾಗ್ತೈತೆ? ಅವಾಗೇನು ಪಶ್ಚಾತ್ತಾಪ ಬೀಳೋದೊಂದೇ ಕೆಲಸ ಇರ್ತೈತೆ. ಅದಕ್ಕೆ ಆದಷ್ಟು ಬುದ್ಧಿನ ಕೈಯಲ್ಲಿಟ್ಕೊಂಡು ಕ್ಲಾಸಿಗೆ ಬರೋದು ಬಿಡಬಾರ್ದು. ಕಳೆದ ಸಮಯ ಸಿಗೋದಿಲ್ಲ. ಕ್ಲಾಸಿಗೆ ಬಂದೀವಂದರೆ ಅಲ್ಲಿ ತಂದೆ ಶಕ್ತಿ ತುಂಬ್ತಾರೆ ಆತ್ಮಕ್ಕೆ. ನಾವು ಒಂದು ಧ್ಯಾನ ಮಾಡೋಕ್ಕೂ ಒಳ್ಳೆಯ ಗುಣಗಳಂತೆ ನಡೆಯೋಕ್ಕೂ ಒಂದು ಶಕ್ತಿ ಬೇಕು. ಆ ಶಕ್ತಿ ಇಲ್ಲದಕ್ಕೆ ನಾವು ಪಾಪ ಮಾಡೀವಿ. ಆ ಶಕ್ತಿ ತಂದೆ ಸಂಘಟನೆಯಲ್ಲಿ ನಾವು ಬಂದಾಗ ನಮಗೆ ಶಕ್ತಿ ಸಿಗ್ತತೆ. ಆ ಶಕ್ತಿ ತುಂಬ್ಕೊಂಡು ಪುರುಷಾರ್ಥನ ಏರುವ ಕಲೆಯಲ್ಲಿ ತಂದುಕೊಂಡು ಶ್ರೇಷ್ಠ ಭಾಗ್ಯ ಪದವಿ ಪಡೆಯುವಂಥವ್ರು ನಾವು ಆಗಬೇಕು. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಮಕ್ಕಳೇ, ಭಗವಂತನೇ ನಿಮ್ಮನ್ನು ಭಗವತಿಯರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ. ಅಂಥ ವಿದ್ಯೆಯನ್ನು ಬಿಟ್ಟು ಬಿಡುತ್ತೀರಾ? ಅರೆ, ಇಡೀ ವಿಶ್ವದ ಸರ್ವ ಆತ್ಮರ ತಂದೆ ಓದಿಸುತ್ತಿದ್ದಾರೆ. ಇವರಲ್ಲಿ ಗೈರು ಹಾಜರಿಯೇ? ಮಾಯೆ ಎಷ್ಟೊಂದು ಪ್ರಬಲವಾಗಿದೆ. ಮಾಯೆ ಇಂಥ ವಿದ್ಯೆಯಿಂದಲೇ ನಿಮ್ಮನ್ನು ಮುಖವನ್ನು ತಿರುಗಿಸಿ ಬಿಡುತ್ತದೆ. ಅನೇಕರು ಜ್ಞಾನದಲ್ಲಿ ನಡೆಯುತ್ತಾ ಇರುತ್ತಾರೆ, ನಂತರ ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ನಮ್ಮ ಮುಖ ಸ್ವರ್ಗದ ಕಡೆ ಇದೆ, ಕಾಲುಗಳು ನರಕದ ಕಡೆ ಇದೆ. ನೀವು ಸಂಗಮಯುಗದ ಬ್ರಾಹ್ಮಣರಾಗಿದ್ದೀರಿ. ಇದು ಹಳೆಯ ರಾವಣನ ಪ್ರಪಂಚವಾಗಿದೆ. ನಾವು
ಶಾಂತಿಧಾಮದ ಮೂಲಕ ಸುಖಧಾಮದ ಕಡೆಗೆ ಹೋಗಬೇಕು. ಇದನ್ನು ನೆನಪಿಟ್ಟುಕೊಳ್ಳಬೇಕು. ಸಮಯವು ಬಹಳ ಕಡಿಮೆ ಇದೆ. ಒಂದು ವೇಳೆ ನಾಳೆಯೇ ಶರೀರ ಬಿಡಬಹುದು. ಆಗ ತಂದೆಯ ನೆನಪು ಇಲ್ಲದಿದ್ದರೆ ಅಂತ್ಯಕಾಲದಲ್ಲಿ ಈ ರೀತಿಯಾಗಿ ಬಿಡುತ್ತದೆ. ತಂದೆಯು ಬಹಳ ತಿಳಿಸುತ್ತಾರೆ. ಇವು ಗುಪ್ತ ಮಾತುಗಳಾಗಿವೆ. ಜ್ಞಾನವೂ ಗುಪ್ತವಾಗಿದೆ. ಬಾಬಾ ಏನಂತಾರೆ, ಈಗ ನಾವು ಪುರುಷಾರ್ಥ ಮಾಡ್ತಾ ಇದ್ದೀವಿ. ಬಾಬಾ ನೆನಪಿನ ಶರೀರ ಬಿಟ್ಟರೆ ಈಗಂತೂ ನಾವು ಪರಿಸ್ಥಿತಿಯಾಗಿ ಸೂಕ್ಷ್ಮ ಒತ್ತಡದಲ್ಲಿ ಕೂತ್ಬಿಡ್ತೀವಿ ಪಾಸಾಗಿವೆ ಅಂದರೆ. ಇಲ್ಲ ಅಂತಿಮ ಶರೀರದ ಮತ್ತೆ ನಾವು ದೇಹಧಾರಿಗಳ ನೆನಪಿನಲ್ಲಿ ಶರೀರ ಬಿಟ್ಟರೆ ಮತ್ತೆ ಇದೇ ಪಾಪದ ಪ್ರಪಂಚದಲ್ಲೇ ಜನ್ಮ ತಗೋಬೇಕು. ಮತ್ತೆ ಈ ಪಾಪದವ್ರ ಜೊತೆಗೆ ಯುದ್ಧ, ಮಾಯ ಜೊತೆಗೆ ಹೋರಾಟ ಇದೇ ಆಗ್ಬಿಡ್ತತೆ. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾವಾಗ ನೀವು ತಂದೆಯ ನೆನಪು ಮಾಡುತ್ತೀರಿ ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ. ಶಿಕ್ಷೆಯನ್ನು ಅನುಭವಿಸಬಾರದು. ತಂದೆಯ ಮುಂದೆ ಕುಳಿತು ಶಿಕ್ಷೆಗಳನ್ನು ಅನುಭವಿಸಿದರೆ ತಂದೆ ಏನು ಹೇಳಬೇಕು. ನೀವು ಸಾಕ್ಷಾತ್ಕಾರದಲ್ಲಿಯೂ ನೋಡಿದ್ದೀರಿ. ನೋಡ್ರಿ, ನಾವೀಗ ಎದಕ್ಕಾಗಿ ದುಡಿತಿದ್ವಿ, ನಮ್ಮ ಮಕ್ಕಳು ಒಂದು ಗೌರವದ ಜೀವನ ಮಾಡಬೇಕು ಅಂತ. ನಮ್ಮ ಕಣ್ಣೆದುರಿಗೆ ನಮ್ಮ ಮಕ್ಕಳು ಏನಾದರೂ ಕೆಟ್ಟೋದ್ರು, ಬೇರೆ ಹತ್ರ ಬೈಸ್ಕೊಂತಿದಾರ, ಜೈಲಿಗೆ ಹೋಗ್ತಿದಾರ, ಇಂಥವ್ರು ನೋಡಿದಾಗ ತಂದೆ ಎಷ್ಟು ದುಃಖ ಪಡ್ತಾರಲ್ಲ. ತಂದೆ ತಾಯಿ ನಾವೆಷ್ಟು ದುಡಿದ್ರೂ ಸಾರ್ಥಕ ಆಗಲಿಲ್ಲ, ಮಕ್ಕಳು ಒಳ್ಳೆಯವರಾಗಲಿಲ್ಲ ಅಂತ ನಾವು ಬೀಳ್ತಾರಲ್ಲ. ಅದೇ ರೀತಿ ಬಾಬಾ ಕೂಡ ನಾನು ನಿಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು, ನೀವು ಇಂಥದ್ದು ಮಾಡ್ಕೊಂಡ್ರೆ ನಾನೇನು ಹೇಳಬೇಕು ಅಂತ ಹೇಳ್ತಾರೆ ಬಾಬಾ. ಆ ಸಮಯದಲ್ಲಿ ತಂದೆ ಯಾರನ್ನೂ ಕ್ಷಮಿಸುವುದಿಲ್ಲ. ಇವರ ಮೂಲಕ ತಂದೆ ಓದಿಸುತ್ತಾರೆಂದರೆ ಇವರದೇ ಸಾಕ್ಷಾತ್ಕಾರವಾಗುತ್ತದೆ. ಇವರ ಮೂಲಕ ನೀವು ಇಂತಿಂತಹದ್ದನ್ನು ನೀವು ಮಾಡಿದಿರಿ ಎಂದು ತಂದೆ ತಿಳಿಸುತ್ತಾರೆ. ಆ ಸಮಯದಲ್ಲಿ ನೀವು ತುಂಬ ಅಳುತ್ತೀರಿ, ಚೀರಾಡುತ್ತೀರಿ, ದುಃಖ ಪಡುತ್ತೀರಿ. ಸಾಕ್ಷಾತ್ಕಾರವನ್ನು ಮಾಡಿಸದೇ ಶಿಕ್ಷೆ ಕೊಡುವುದಿಲ್ಲ. ನಿಮಗೆ ಇಷ್ಟೊಂದು ಓದಿಸುತ್ತಿದ್ದೇನೋ, ಆದರೂ ಕೂಡ ನೀವು ಇಂತಿಂಥ ಕೆಲಸ ಮಾಡಿದಿರಿ ಎಂದು ಹೇಳುತ್ತಾರೆ. ನೀವು ಸಹ ತಿಳಿದುಕೊಳ್ಳುತ್ತೀರಿ, ರಾವಣನ ಮತದಂತೆ ನಾವು ಎಷ್ಟು ಪಾಪಗಳನ್ನು ಮಾಡಿದ್ದೇವೆ. ಪೂಜ್ಯರಿಂದ ಪೂಜಾರಿಗಳಾಗಿದ್ದೇವೆ. ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳುತ್ತಾ ಬಂದೆವು. ಇದು ಮೊದಲನೇ ನಂಬರಿನ ಅಪಮಾನವಾಗಿದೆ. ಇದರ ಲೆಕ್ಕವೂ ಬಹಳ ಇದೆ. ಬಾಬಾ ಏನಂತಾರೆ, ಸರ್ವವ್ಯಾಪಿ. ನಾಯಿಯಲ್ಲಿ ಅದನ್ನು, ಬೆಕ್ಕಿನಲ್ಲಿ ಅದನ್ನು ಅಂದರೆ ಏನು ಅರ್ಥ? ಈಗ ನೋಡ್ರಿ, ಒಂದು ವೇಶ್ಯೆ ಹೋಗ್ತಾ ಇರ್ತಾಳೆ. ನೋಡ್ರಿ, ನೀವು ಈ ವೇಶ್ಯೆ ಹೆಂಗಿದ್ದಾರೆ ಹಂಗಿದ್ದಾಳ ಅಂದ್ರೆ ನೀವು ಹಂಗೆ ಇದ್ದೀರಿ ನೋಡ್ರಿ ಅಂದ್ರೆ ನಮ್ಗೆ ಎಷ್ಟು ಅವಮಾನ ಆಗ್ತೈತಲ್ಲ. ಕೆಟ್ಟವ್ರಿಗೆ ನಮ್ಮನ್ನು ಹೋಲಿಸಿದ್ರೆ ಅದು. ಮತ್ತು ನಾಯಲ್ಲಿ ಇದನ್ನು ಭಗವಂತ ಅಂದರೆ ಏನು ಅರ್ಥ? ನನ್ನ ಎಷ್ಟು ನಿಂದ ದೂರ ಕೊಡ್ತಾ ಇದ್ದಾರೆ ಬಾಬಾ. ನೀವು ಎಷ್ಟು ನನಗೆ ಎಷ್ಟು ಗ್ಲಾನಿ ಮಾಡಿದ್ದೀರಿ ನೋಡು ಅಂತ ಬಾಬಾ ನಮಗೆ ದೂರ ಕೊಡ್ತಾ ಇದ್ದಾರೆ. ನೋಡ್ರಿ, ನೀವು ನಿಮಗೆ ಹೇಗೆ ಪೆಟ್ಟು ಕೊಟ್ಟುಕೊಂಡಿರಿ. ಭಾರತವಾಸಿಗಳೇ ಎಷ್ಟು ಬಿದ್ದಿದ್ದಾರೆ. ತಂದೆ ಬಂದು ತಿಳಿಸುತ್ತಾರೆ, ಈಗ ನಿಮಗೆ ಎಷ್ಟೊಂದು ತಿಳುವಳಿಕೆ ಸಿಕ್ಕಿದೆ. ಆದರೂ ಸಹ ಡ್ರಾಮಾನುಸಾರ ನಂಬರ್ ಆಗಿ ತಿಳಿದುಕೊಳ್ಳುತ್ತಾರೆ. ಮೊದಲು ಸಹ ಇದೇ ರೀತಿ ಈ ಸಮಯದವರೆಗಿನ ತರಗತಿಯಲ್ಲಿ ಫಲಿತಾಂಶವು ಹೀಗಿತ್ತು. ತಂದೆ ತಿಳಿಸುವುದು ಸರಿಯಾಗಿದೆಯಲ್ಲವೇ? ಆದ್ದರಿಂದ ಮಕ್ಕಳು ತಮ್ಮ ಉನ್ನತಿಯನ್ನು ಮಾಡಿಕೊಳ್ಳಬೇಕು. ಮಾಯೆ ಎಷ್ಟು ಶಕ್ತಿಶಾಲಿಯಾಗಿದೆ. ಆತ್ಮಾಭಿಮಾನಿಯಾಗಿರಲು ಬಿಡುವುದಿಲ್ಲ. ಇದೇ ದೊಡ್ಡ ವಿಷಯವಾಗಿದೆ. ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿದರೆ ಪಾಪಗಳು ಭಸ್ಮವಾಗುತ್ತವೆ. ನೋಡ್ರಿ, ಇದು ಪದೇ ಪದೇ ಬಂದಿರ್ತತೆ. ಇವತ್ತೇನು 3 ದಪ್ಪ ಬಂತು, 4 ದಪ್ಪ ಬಂತು. ಯಾಕೆ ಈ ಥರ ಹೇಳ್ತಾರೆ? ಕೇಳಿದಂಗಲ್ಲ. ಒಂದು ಸಲ ಕೇಳಿದ್ದು ಕಿವಿವರೆಗೆ ಹೋಗ್ತತೆ, 2ನೇ ಸಲ ಕೇಳಿದಾಗ ಮನಸ್ಸಿನವರೆಗೆ, 3ನೇ ಸಲ ಕೇಳಿದಾಗ ಬುದ್ಧಿಯವರೆಗೆ, ಇನ್ನೊಂದು ಸಲ ಕೇಳಿದಾಗ ಯಾವಾಗ ಸಂಸ್ಕಾರ ಆಗ್ತತೋ ಈ ಜ್ಞಾನ, ಆಗ ನಮಗೆ ಆ ಸಂಸ್ಕಾರ ಸುಖ ಕೊಡ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ದೇಹಾಭಿಮಾನದಲ್ಲಿ ಬರುವುದರಿಂದ ಅವಶ್ಯವಾಗಿ ಪಾಪಗಳಾಗುತ್ತವೆ. ದೇಹಾಭಿಮಾನಿಗಳಿಗೆ ಪದವಿಯೂ ಸಿಗುವುದಿಲ್ಲ. ಆದ್ದರಿಂದ ಆತ್ಮಾಭಿಮಾನಿಗಳಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕು. ತಂದೆಯ ನಿಂದನೆ ಮಾಡಿಸುವಂಥ ಯಾವುದೇ ಕರ್ಮ ಮಾಡಬಾರದು. ದೇಹಾಭಿಮಾನದಲ್ಲಿ ಬರುವುದರಿಂದ ಪಾಪ ಆಗ್ತವಂದರು.
ದೇಹ ಅಂದ ತಕ್ಷಣವೇ ನಮಗೆ ನೆಗೆಟಿವ್ ಎನರ್ಜಿ ಬರುತ್ತೆ ಆತ್ಮದಲ್ಲಿ. ಆತ್ಮ ಅಂದ ತಕ್ಷಣ ದೈವಿ ಪಾಸಿಟಿವ್ ಶಕ್ತಿ, ದೈವಿ ಗುಣಗಳು. ಅದಕ್ಕೆ ದೇಹದ ನೆನಪು ಬರಬಾರ್ದು, ಆತ್ಮಿಕ ಸ್ಥಿತಿಯಲ್ಲಿರಿ ಅಂತ ಬಾಬಾ ಹೇಳ್ತಾರೆ. ಒಳಗಿನ ರೋಗಗಳನ್ನು ತಂದೆಗೆ ಸತ್ಯವಾಗಿ ತಿಳಿಸಬೇಕು, ಅವಗುಣಗಳನ್ನು ಮುಚ್ಚಿಡಬಾರದು. ನನ್ನಲ್ಲಿ ಯಾವ ಅವಗುಣವೇ ಇದೆ ಎಂದು ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು. ವಿದ್ಯೆಯಿಂದ ಸ್ವಯಂ ಗುಣವಂತರಾಗಬೇಕು. ಅಂದರೆ ಕೆಲವು ಕೆಟ್ಟ ಸಂಸ್ಕಾರ ಇರ್ತವೆ, ಎಷ್ಟು ಬಿಡಬೇಕಂದ್ರೂ ಬಿಡಲ್ಲ, ಆಳವಾಗಿ ಕೂತ್ಬಿಟ್ಟಿರ್ತಾವೆ. ಆಗ ಬಾಬಾಗೆ ಪತ್ರ ಬರೆದ್ರೆ ಅಲ್ಲಿ ಅದನ್ನು ಜ್ಞಾನ ಟಚ್ ಕೊಡ್ತಾರೆ, ಅದಕ್ಕೆ ಸರಿಯಾಗಿ ತೆಗಿಯಂಗೆ ಮತ್ತು ಶಕ್ತಿ ತುಂಬ್ತಾರೆ. ಈ ಥರ ನನಗೆ ತಿಳಿಸ್ರಿ ಅಂತಾರೆ ಬಾಬಾ. ವರದಾನ: ಹದ್ದಿನ ರಾಯಲ್ ಇಚ್ಛೆಗಳಿಂದ ಮುಕ್ತವಾಗಿರುತ್ತಾ ಸೇವೆ ಮಾಡುವಂಥ ನಿಸ್ವಾರ್ಥ ಸೇವಾದಾರಿ ಭವ. ವರದಾನದ ಸಾರ: ಹೇಗೆ ಬ್ರಹ್ಮ ತಂದೆ ಕರ್ಮ ಬಂಧನಗಳಿಂದ ಮುಕ್ತ ನ್ಯಾರ ಆಗುವಂಥ ಸಾಕ್ಷಿ ಕೊಟ್ಟರು. ಅಂದರೆ ಇಲ್ಲಿ ಬಾಬಾ ಏನು ಹೇಳಿದ್ರು, ಕರ್ಮ ಬಂಧನಗಳಿಂದ ಮುಕ್ತ ಅಂದರೆ ಬಾಬಾ ಯಾವತ್ತು ಸೇವೆ ಅಂದಾಗ ನನಗೆ ಮನೆಗೆ ಈ ಕೆಲಸ ಐತೆ, ನಾನು ಹೋದರೆ ಏನಂತಾರೆ ಏನೋ, ಯಾರು ಏನಂತಾರೆ ಏನೋ, ಇವೆಲ್ಲ ಹೇಳಲೇ ಇಲ್ಲ ಬ್ರಹ್ಮ ತಂದೆ. ಹೆಂಡ್ತಿ ಬಿಟ್ಟೋದ್ರೆ ಅವ್ರನ್ನ ಫಸ್ಟು, ಆದರೂ ನನ್ನ ಹೆಂಡ್ತಿ ಓದ್ಲ ಅಂತ ಕೂಡ ಅವರು ವಿಚಾರ ಮಾಡಲಿಲ್ಲ. ಯಾಕೆ? ಭಗವಂತನ ನಾವು ಧ್ಯಾನ ಮಾಡಿದರೆ ನಮ್ಮ ಬಂಧು ಬಳಗದವ್ರ ಕರ್ಮ ಕೂಡ ಸರಿ ಮಾಡ್ತಾನೆ, ಬಾಣೆ ಬರ ಕೂಡ ಸರಿ ಮಾಡ್ತಾನೆ ಬಾಬಾ. ಇವಾಗ ನೋಡ್ರಿ, ನಾವೊಂದೇ ಸುಖವಾಗಿದ್ರೆ ಆಯಿತಾ? ನಮ್ಮ ಜೊತೆಗೆ ನಮ್ಮ ಗಂಡ, ನಮ್ಮ ಮಕ್ಕಳು ಎಲ್ಲರೂ ಸುಖವಾಗಿರಬೇಕು. ಅವರು ಏನೇನು ಕರ್ಮ ಮಾಡ್ಯಾರೋ ಏನೋ ಅದನ್ನು ಸರಿ ಮಾಡಿ ಅವ್ರ ಜೊತೆಗೆ ನಮ್ಮನ್ನು ಸುಖವಾಗಿರಂಗೆ ಮಾಡ್ತಾನೆ ಬಾಬಾ. ಅಂದಾಗ ನಾವು ಇಂಥ ಬಂಧನಗಳಿಂದ ಮುಕ್ತ ಆಗಬೇಕು. ಯಾರೇನಂತಾರೇನೋ ಹಂಗೆ ಇದು ಯಾವ ಬಂಧನ ಇರಬಾರ್ದು. ಬಾಬಾಗೆ ಸೇವೆ, ನಾವು ಬಾಬಾಗೆ ಸಹಯೋಗ ಕೊಟ್ಟರೆ ಬಾಬಾ ನಮ್ಮ ಸಂಸಾರನೆಲ್ಲ ತಾವೇ ನೋಡ್ಕೊತಾರೆ. ನಾವು ನೋಡ್ಕೊಂಡ್ರೆ ಚೆನ್ನಾಗಿರ್ತತ್ತ ನಮ್ಮ ಸಂಸಾರನ, ಬಾಬಾ ನೋಡ್ಕೊಂಡ್ರೆ ಚೆನ್ನಾಗಿರ್ತತ್ತ. ಅದಕ್ಕೆ ಬಂಧನಗಳಿಂದ ಮುಕ್ತ ಆಗಬೇಕು, ನ್ಯಾರ ಆಗಬೇಕು. ಸೇವೆಯ ಸ್ನೇಹವಲ್ಲದೆ ಬೇರೆ ಯಾವುದೇ ಬಂಧನವಿಲ್ಲ. ಸೇವೆಯಲ್ಲಿ ಏನು ಹದ್ದಿನ ರಾಯಲ್ ಇಚ್ಛೆ ಇರುತ್ತವೆ ಅವು ಸಹ ಲೆಕ್ಕಾಚಾರದಲ್ಲಿ ಬಂಧಿತವಾಗುತ್ತವೆ. ಅಂದ್ರೇನು? ರಾಯಲ್ ಇಚ್ಛೆ, ನಾವಿಷ್ಟೆಲ್ಲ ಸೇವೆ ಮಾಡ್ತೀವಿ, ಅವರು ಓಂ ಶಾಂತಿ ಹೇಳಬೇಕು, ನಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಈ ಥರ ನಮ್ಮಲ್ಲಿ ಇಚ್ಛೆ ಇತ್ತು ಅಂದರೆ ಮತ್ತೆ ಕ್ರೋಧದಲ್ಲಿ ಬಂದು ಅವ್ರನ್ನ ಬೈತೀವಿ. ಜಲ್ದಿ ಅವ್ರು ಬಿಟ್ಟರು ಜ್ಞಾನನಂದರೆ ಆ ಪಾಪದ ಹೊರೆ ನಮಗೆ. ಅದಕ್ಕೆ ಲೆಕ್ಕಾಚಾರಗಳ ಬಂಧನದಲ್ಲಿ ಸಿಕ್ಕಾಕ್ಕೊಂತೀರಿ ಅಂತ ಹೇಳ್ತಾರೆ ಬಾಬಾ. ಸತ್ಯ ಸೇವಾದಾರಿ ಈ ಲೆಕ್ಕಾಚಾರಗಳಿಂದಲೂ ಸಹ ಮುಕ್ತರಾಗಿರುತ್ತಾರೆ. ಹೇಗೆ ದೇಹದ ಬಂಧನ ದೇಹದ ಸಂಬಂಧದ ಬಂಧನವಾಗಿದೆ, ಇಂಥ ಸೇವೆಯಲ್ಲಿ ಸ್ವಾರ್ಥ ಇದು ಸಹ ಬಂಧನವಾಗಿದೆ. ದೇಹದ ಬಂಧನ, ನನಗೆ ಅದು ನೈತತೆ, ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಇದು ಕೂಡ ಬಂಧನ. ನಾವು ಮಾಡಿದಷ್ಟು ಶಕ್ತಿ ತುಂಬ್ತಾ ಹೋಗ್ತತೆ. ಆಗಲ್ಲ ಅಂತ ಕುಂತ್ರೆ ಶಕ್ತಿ ಬರ್ತತ್ತಾ? ಅದಕ್ಕೆ ಸಾಹಸ ಇಟ್ಟು ಮುಂದುವರಿತಾ ಇರಬೇಕು, ಇನ್ನೂ ತಂದೂರಸ್ತ ಆಗ್ತತೆ ದೇಹ. ಈ ಬಂಧನದಿಂದ ಹಾಗೂ ರಾಯಲ್ ಲೆಕ್ಕಾಚಾರದಿಂದಲೂ ಸಹ ಮುಕ್ತ ನಿಸ್ವಾರ್ಥ ಸೇವಾದಾರಿಗಳಾಗ್ರಿ ಅಂತ ವರದಾನ ಕೊಡ್ತಾ ಇದ್ದಾರೆ ಬಾಬಾ. ಸ್ಲೋಗನ್: ವಾಯ್ದೆಗಳನ್ನು ಫೈಲ್ನಲ್ಲಿ ಇಟ್ಟುಕೊಳ್ಳಬೇಡಿ, ಫೈನಲ್ ಮಾಡಿ ತೋರಿಸಿ. ಬಾಬಾ, ನಾವು ಸಂಪೂರ್ಣ ಆಗಿಬಿಡ್ತೀವಿ ಬಾಬಾ, ಇನ್ನೊಂದು ಸ್ವಲ್ಪ ದಿನ ಬಾಬಾ. ಈ ಥರ ಬರೀ ಫೈಲ್ ಆಗಿಡಬೇಡ್ರಿ.